ಎಕ್ಸಾಮ್ ಹತ್ರ ಬರ್ತಿದೆ, ಸ್ಟಡಿ ಹಾಲಿಡೇಸ್ ಬೇರೆ ಮುಗಿತಾ ಬಂತು. ನೀವು ಮಾಡ್ತಿರೋದು ನೋಡಿದ್ರೆ ತಿಕ್ಲಿಡಿತಿದೆ. ನೀನ್ ಮಾಡ್ತಿರೋ ತಪ್ಪು, ಸರಿ ಯೋಚನೆ ಮಾಡು. ತಪ್ಪು ಮಾಡ್ತಿರೋದು ನೀನು. ಐ ಆಮ್ ಆಲ್ವೇಸ್ ಕರೆಕ್ಟ್. ನೀನಾದ್ರೂ ನನ್ನ ಮಾತು ಕೇಳು, ಚೇಂಜ್ ಆಗು. ಚೇಂಜ್ ಆಗ್ಬೇಕಾಗಿರೋದು ನೀವಿಬ್ರು. ಐ ಆಮ್ ಸಿಂಬಲ್ ಆಫ್ ಪರ್ಫೆಕ್ಷನ್. ನೀವಿಬ್ರು ತುಂಬಾ ತಪ್ಪು ಮಾಡ್ತಿದ್ದೀರಾ. ನಮ್ಗೂ ತಪ್ಪನ್ನಕ್ ನೀನ್ ಯಾರೋ ಹನಿಮ್ಯಾ. ನಾವು ಕಂಡಿದೀವಿ ನಿನ್ ಕಂತೆನ, ಅಲ್ಲ ನಿನ್ ಕತೆನ. ಹೋಗಲೇ ಹೋಗಲೇ. ನಿಂತ್ಕೊಳ್ರು. ತಿಳಿದವರಿಗೆ ಹೇಳಬಹುದು, ತಿಳಿಯದವರಿಗೂ ಹೇಳಬಹುದು. ಆದರೆ ಅರೆಬರೆ ತಿಳಿದ ಅಜ್ಞಾನಿಗಳಿಗೆ ತಿಳಿಸಿ ಅರ್ಥೈಸಿ ಆನಂದಿಸಲು ಹೋದರೆ ಬ್ಯಾಕಲ್ಲಿ ಬರ್ನಾಲಿನೂ ಬೇಕಾದೀತು ಯದುನಂದನ. ನಿಮ್ಗಲ್ರಲ್ಲಿ ಅಂದಿದ್ದು ಯಾಕೆ ಹನುಮದಲ್ಲಿ ಚಪ್ಪಲಿ ತೋರಿ ಸಮಾಧಾನ ಆಗಿಲ್ಲ? ಕೆಲವು ತಿಂಗಳ ವಿಪರ್ಯಾಸ, ಐ ಮೀನ್ ಫ್ಲಾಶ್ ಬ್ಯಾಕ್ ಇನ್ ಬೆದೆ. ನಿಧಾನ ಗುಜ್ಜು ಕಿದ್ಗಿದ್ದು ಒಂದತ್ತು. ಮಗ, ಇದ್ದು ವಿಚಾರದಲ್ಲಿ ನಿಧಾನ ಮಾಡಿದ್ರೆ ನೀರಲ್ಲಿರೋ ಗುಳ್ಳೆ ಪಳ್ಳನ ಹೊಡೆದೋಗಿ ಜೊಲ್ ಮಾತ್ರ ಉಳ್ಕೊಳ್ಳುತ್ತೆ. ಅಯ್ಯೋ, ಅಪ್ಪ ತಂದೆ ಎರಡೂ ಒಂದೇ. ಅಪ್ಪ ತಂದೆ ಎರಡೂ ಒಂದೇ. ಇವತ್ತೇ ತಿಕ್ಕದ್ ಮುಗ್ಸಪ್ಪ. 32 ಅಳ್ಳು ಸಂಧಿ ಗುಂಡಿ ಮೂಲೆ ಉಜ್ಜಕ್ಕೆ ಸ್ವಲ್ಪ ಟೈಮ್ ಬೇಕು ಮಾವ್ಸ್. ಎರಡೇ ನಿಮಿಷ. 2 ನಿಮಿಷದಲ್ಲೇ ಮುಗಿಸ್ದ್ಯಾ? 2 ನಿಮಿಷದಲ್ಲಿ ಮ್ಯಾಗಿನೇ ಮಾಡ್ತಾರಂತೆ. ನಿಮ್ಗೆ ಸ್ನಾನ ಮಾಡಕ್ಕಾಗಲ್ವಾ? ಸ್ಲೋ ಸ್ನಾನ. ತಾವು ವರ್ಷಕ್ಕೆ ಒಂದೇ ಬಾರಿ ಸ್ನಾನ ಮಾಡೋದು ಯಾಕೆ? ಮತ್ತೆ ಅಷ್ಟೊತ್ತು ಒಳಗಡೆ ಉಚ್ಕೊಂಡ್ ಕೂತ್ಕೊಂಡಿದ್ಯಲ್ಲ ಅದಕ್ಕೆ. ನಿಂಗೆ ಅವೆಲ್ಲ ಅರ್ಥ ಆಗಲ್ಲ, ಹೋಗು. ನಿಧಾನಕ್ಕೆ ಮಾಡಿದ್ರೆ ಮಾತ್ರ ಮಜಲ್ ಬೆಳೆಯೋದು. ಎಲ್ಲಿ ಎಷ್ಟು ಸ್ಪೀಡ್ ಹೊಡಿಬೇಕು ಅಂತ ನಮ್ಗೆ ಗೊತ್ತು. ಮುಂದೆ ನೀವು ನೋಡ್ಕೊಳ್ಳಿ. ಸ್ಲೋ ಮಾಡಬೇಕು, ಆದ್ರೆ ಈ ರೇಂಜಿಗೆ ಸ್ಲೋ ಮಾಡಬಾರ್ದು ಕಂದ. ಅನುಭವಿಸ್ತಾ ಮಾಡಿದ್ರೆ ಸ್ಲೋ ಹಾಗೆ ಆಗುತ್ತೆ ಮಾಮ್ಸ್. ಅಣ್ಣ 3 ಪ್ಲೇಟ್ ಬೆಣ್ಣೆ ದೋಸೆ. ನಿಧಾನಕ್ಕೋ ಬೆಣ್ಣೆ ದೋಸೆ ರುಚಿ ಫೀಲ್ ಮಾಡೋ. ಮಗ, ಏನೇ ತಿಂದ್ರು ಗಂಟ್ಲಿಂದ ಕೆಳಗೆ ಹೋಗೋರ್ಗೆ ಮಾತ್ರ ಟೇಸ್ಟ್. ಗಡ ಗಡ ತಿಂದ್ರೆ ಗಡ ಗಡ ಬರುತ್ತೆ. ಬೇಗ ತಿನ್ನಿ.
ನಂದಾಯ್ತಪ್ಪ. ರುಚಿ ಫೀಲ್ ಮಾಡು ಅಂತಂದೆ, ಆದ್ರೆ ಲಾಸ್ಟ್ ತುತ್ತು ಬಾಯಲ್ಲಿಡೋಷ್ಟರಲ್ಲಿ ಫಸ್ಟ್ ತುತ್ತು ಕೆಳಗ್ ಬರೋ ರೇಂಜ್ಗೆ ಫೀಲ್ ಮಾಡ್ಬೇಡ ಕಂದ. ಪ್ರತಿ ತುತ್ತು 32 ಸಲ ಜಗದು ತಿನ್ಬೇಕು, ಅದಕ್ಕೆ 32 ಹಲ್ಲಿರೋದು. ಪಾಪ ಇನ್ನೊಬ್ರಿಗೆ ಕಷ್ಟ ಕೊಡಬಾರ್ದು. ಸದ್ಯ ನಮಗ್ ಲೇಟ್ ಆಗ್ತಿದೆ ಅಂತ ಇವಾಗ್ಲಾದ್ರೂ ಅರ್ಥ ಆಯ್ತಲ್ಲ. ಅಯ್ಯೋ, ನಿಮ್ ಬಗ್ಗೆ ಹೇಳಿಲ್ರಪ್ಪ, ಹೊಟ್ಟೆಗೆ ಅಲ್ಲಿಲ್ಲಲ್ಲ ಅದಕ್ಕೆ ಕಷ್ಟ ಕೊಡಬಾರ್ದು ಅಂತ. ಚೆನ್ನಾಗಿ ಜಗಿಬೇಕು ಅಷ್ಟೇ. ನನ್ ಜೀವನದಲ್ಲಿ ತುಂಬಾನೇ ಆಸೆ ಇದೆ. ನಿಧಾನಕ್ಕೆ ಹೋಗು. ಕ್ಯೂರಿಯಸ್ ಆಗಿದ್ದೆ. ಅಮೆರಿಕನ್ ಗಾಡಿ ನಿಲ್ಸಪ್ಪ. ಸರಿ, ನಾನು ಹೋಗಿರ್ತೀನಿ. ಬಾಯ್ ಬಾಯ್. ಅಬ್ಬಾ, ಅಂತೂ ಒಬ್ಬ ಬಂದ್ಬಿಟ್ಟ. ವಿವೇಕ ಕಾಲೇಜ್. ಮಗ, ಕ್ಲಾಸ್ಗೆ ಲೇಟ್ ಆಯ್ತು, ಸ್ವಲ್ಪ ಬೇಗ ಹೋಗು. ಅವಸರ ಹಾಗೂ ಉದ್ವೇಗ ಅಪಾಯಕ್ಕೆ ಹಾಗೂ ಅನಾಹುತಕ್ಕೆ ಕಾರಣ. ನನಗೇನಾದ್ರು ರೈಡಿಂಗ್ ಬಂದಿದ್ರೆ ನಿಮ್ಮನ್ನೆಲ್ಲ ಹಿಂದಕ್ಕೆ ಹಾಕ್ಬಿಡ್ತಿದ್ದೆ. ಮತ್ತು ನಾವೇ ರೈಡರ್ಸ್ ಆದ್ವಲ್ಲೋ. ನನ್ ಮುಗೀತು. ಅರ್ಥಪೂರ್ಣವಾಗಿ ಅರ್ಥೈಸ್ಕೊಂಡು ಆಸ್ವಾದಿಸೋಕೆ ಅವಸರ ಆಗ್ಬಾರ್ದು. ಅಮಿಕ್ಕನ್ ಓದ್ಕೊಂತೀಯಾ? ನನ್ ಮುಗೀತು. ಹೌದು, ನೀನೆಷ್ಟು ಓದ್ದೆ? ಅರ್ಥಪೂರ್ಣವಾಗಿ ಅರ್ಥೈಸ್ಕೊಂಡು ಆಸ್ವಾದಿಸೋಕೆ ಅಧಿಕ ಹೊತ್ತು ಅಗತ್ಯ. ಅಮಿಕ್ಕಂಡು ಹೇಳು, ಎಷ್ಟು ಮುಗಿಸಿದ್ಯಾ? 3 ಪೇಜ್. 300 ಪೇಜಲ್ಲಿ 3 ಪೇಜ್ ಓದಿದೀಯಾ? ಆರಾಮಾಗಿ ಓದಿ ಬಿಸಾಕ್ತೀನಿ. ನಿಂಗೆ ಯಾಕೆ? ಯು ಡೋಂಟ್ ವರಿ. ನೀನೇ ಅದನ್ನ ಮುಗಿಸ್ತೀಯೋ ಅದೇ ನೀನ್ ಮುಗಿಸುತ್ತೋ ಗೊತ್ತು. ಇದಿಷ್ಟು ಒಂದಿನದ ಕತೆ ಅಲ್ಲ, ಪ್ರತಿದಿನದ ವ್ಯತೆ. ಇದನ್ನ ತಾಳಕ್ಕಾಗ್ದಲೆ ಬುದ್ಧಿ ಹೇಳೋಕ್ ಹೋಗಿ ನಾನೇ ಬತ್ತಿ ಇಟ್ಕೊಂಡಂಗಾಯ್ತು. ಇನ್ನೇನು ಎಕ್ಸಾಮೇ ಬಂತು. ಏನು ಅರ್ಧ ಗಂಟೆನಲ್ಲೇ ಮುಗಿಸ್ಬಿಟ್ಯಾ? ನಾನು ಯಾವತ್ತಾದ್ರೂ ಯಾವ ವಿಷಯಕ್ಕಾದ್ರೂ ಇದನ್ನ ಮಾಡಿದ್ದೀನ ಸರ್? ಎರಡೇ ನಿಮಿಷ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್, ಸರ್ ಹೇಳಿ.
ಎಕ್ಸಾಮ್ ಬರೆದ್ಮೇಲೆ ರಿಸಲ್ಟ್ ಬರಲೇಬೇಕಲ್ಲ. ರಿಸಲ್ಟ್ ಹೊಗೆ ಆಡಿರ್ಲೇಬೇಕಲ್ಲ. ನಾ ಅಷ್ಟೊಂದು ಅವಸರ ಮಾಡಬಾರ್ದಿತ್ತು. ನಾನು ತುಂಬಾ ತಡ ಮಾಡಿಬಿಟ್ಟೆ. ಯಾವುದೇ ಕೆಲಸನ ಬೇಗ ಬೇಗ ಮುಗಿಸಿ ಆರಾಮಾಗಿರ್ಬೋದು ಅಂತ ಅವಸರ ಮಾಡಿದ್ರೆ ಅಕ್ಯುರೇಸಿ ಮತ್ತೆ ಕ್ವಾಲಿಟಿಯಲ್ಲಿ ಕಾಂಪ್ರೂವ್ ಆಗಬೇಕಾಗುತ್ತೆ. ಅದೇ ಥರ ಅಗತ್ಯಕ್ಕಿಂತ ಹೆಚ್ಚು ತಡ ಮಾಡಿ ಪರ್ಫೆಕ್ಷನ್ ಪ್ರಿಫರ್ ಮಾಡಿದರೆ ಲೈಫ್ ಅನ್ನೋ ರೇಸ್ನಲ್ಲಿ ಕಾಂಪ್ರೂವ್ ಆಗಬೇಕಾಗುತ್ತೆ. ಯಾರು ಸಮಯದ ಜೊತೆ ಸರಿಯಾಗಿ ಸಾಕ್ತಾರೋ ಅವ್ರು ಮಾತ್ರ ಸಾಧಿಸಕ್ಕೆ ಸಾಧ್ಯ. ಸಾಧನೆಗೆ ಶ್ರದ್ಧೆ ಬೇಕು, ಶ್ರಮ ಬೇಕು, ಸಮಯನ ಸರಿಯಾಗಿ ಬಳಸ್ಕೋಬೇಕು. ಸಮಯದ ಬಗ್ಗೆ ಹೇಳೋಕೊಟ್ಟಿರೋ ನಮ್ಮ ಸಮಯ ಮುಗಿತು. ಈಗ ನಿಮ್ ಸಮಯ ಶುರು. ಪ್ರತಿ ಗಂಟೆನೂ ಸರಿಯಾಗಿ ಬಾಳಿಸಿ. ಸಾರಿ, ಪ್ರತಿ ಗಂಟೆನೂ ಸರಿಯಾಗಿ ಬೆಳೆಸಿ. ಸಾರಿ ಪ್ರತಿ ಗಂಟೆನೂ ಸರಿಯಾಗಿ ಬಳಸಿ.